ಘೋಷಣೆ ಕೂಗುವವರಲ್ಲ, ಅದಕ್ಕೆ ಪೋಷಿಸುವವರು ಯಾರು, ಅದು ಇಂಪಾರ್ಟೆಂಟ್. ಮೊನ್ನೆ ಅವರು ಬಂದ್ರು ಕೂಡ ಅವರಿಗೆ ಆಶ್ರಯ ಕೊಟ್ಟದ್ದು ನಮ್ಮವರೇ. ನಮ್ಮ ಇಲ್ಲಿ ಯಾರು ಇಲ್ಲಿನ ಮಣ್ಣಿನ ಊಟ ಯಾರು ತಿಂತಾರೆ ಅವರೇ ಆಶ್ರಯ ಕೊಟ್ಟದ್ದು. ಹಾಗೆ 1947 ಇಂದಲೇ ರಾಂಗ್ ಆದದ್ದು. ಫಸ್ಟ್ ಪ್ರೈಮ್ ಮಿನಿಸ್ಟರ್ ನಾವು ಚೂಸ್ ಮಾಡೋಂಗುಂಟು, ಆಗಲೇ ತಪ್ಪಾಗಿದೆ. ಅಂತವರನ್ನೆಲ್ಲ ಅಲ್ಲಿಯೇ ಕಳಿಸ್ಬೇಕು. ಅವರಿಗೆ ಇಲ್ಲಿರುವ ಯಾವ ಸವಲತ್ತುಗಳನ್ನು ಕೊಡ್ಬೇಕು. ನಾವು ಗಾಂಧೀಜಿಯ ಇದನ್ನು ಪಾಲಿಸುವುದಕ್ಕಿಂತ ನೇತಾಜಿ ಅವರ ತತ್ವಗಳನ್ನು ಪಾಲಿಸಿದ್ರೆ ಇದು ಯಾವತ್ತೂ ಕಡಿಮೆ ಆಗ್ತಿತ್ತು. ಘೋಷಣೆ ಕೂಗುವವರಲ್ಲ, ಅದಕ್ಕೆ ಪೋಷಿಸುವವರು ಯಾರು, ಅದು ಇಂಪಾರ್ಟೆಂಟ್. ಘೋಷಣೆ ಕೂಗುದು ಯಾವ್ದು ಗೊತ್ತಾ? ಮಾರ್ಗದಲ್ಲಿ ಹೋಗುವವರು ಅವರಿಗೆ ಒಂದು 10 ರೂಪಾಯಿ ಕೊಟ್ಟರೆ 5 ರೂಪಾಯಿ ಬರ್ತದೆ, ಇವರು ಹೋಗ್ತಾರೆ. ಅದನ್ನು ಹಿಂದೆ ಪೋಷಣೆ ಮಾಡಿದ್ದಾರೆ. ಈಗ ಮೋದಿ ಹೇಳಿದ್ದು ಭಯೋತ್ಪಾದಕರ ಮೇಲೆ ಸ್ಟ್ರೈಕ್ ಮಾಡೋದಲ್ಲ, ಅದರ ಹಿಂದೆ ಯಾರಿದ್ದಾರೆ ಅದರ ಹಿಂದೆ ಮೇನ್ ಯಾರಿದ್ದಾರೆ ಅವರನ್ನು ಹೊಡಿಬೇಕು. ಹಾಗಾದ್ರೆ ಸಲ್ತದೆ. ಬೇರನ್ನು ಕಟ್ ಮಾಡಬೇಕು. ನಾವು ಗೆಲ್ಲನ್ನು ಮಾತ್ರ ಕಟ್ ಮಾಡ್ತಾ ಇದ್ದೇವೆ. ಗೆಲ್ಲು ಕಟ್ಟಿ ಪ್ರಯೋಜನ ಇಲ್ಲ. ಈ ಭಯೋತ್ಪಾದನೆ ಉಂಟಲ್ಲ, ಘೋಷಣೆ ಕೂಗುದು, ಅಲ್ಲಿ ಅವ್ರಿಗೆ ಸಪೋರ್ಟ್ ಇರುತ್ತೆ. ಎಂತ ಮಾಡಿದ್ರು ಪೊಲೀಸ್ ಸ್ಟೇಷನ್ ಹೋದ್ರೆ ಎಂಥದೂ ಮಾಡೋದಿಲ್ಲ. ನಾನು ನಿಮ್ಗೆ ಎಷ್ಟು ಯಾರಿಗೂ ಎಲ್ಲೋ ಹೊಡೆದಿದ್ರೆ ನನ್ನ ಮೇಲೆ ಏನು ಕೇಸ್ ಆಗುತ್ತೆ ನಾನು ಹೊಡಿತಾ ಹೋಗ್ತೇನೆ. ಎಂತ ಮಾಡೋದು, ನಮ್ಮದು ಹಣೆ ಬರ ಹೇಳೋದು ಅಷ್ಟೇ, ಅದಕ್ಕಿಂತ ಹೆಚ್ಚು ನಾನು ಹೇಳೋದಿಲ್ಲ. ಆಕ್ಚುಲಿ ಫಸ್ಟಿಂದಲೇ ನೋಡಿ, ಫಸ್ಟ್ ಒಂದು ಗುಬ್ಬಿ ಉಂಟಲ್ಲ ಹಾಕುವಾಗ ಹೆಚ್ಚು ಕಮ್ಮಿ ಆದ, ಆಮೇಲೆ ಎಷ್ಟು ಸರಿ ಮಾಡಿದ್ರೆ ಇಡೀ ಸ್ಟೇಟಿನ ಗುಬ್ಬಿ ಸರಿ ಮಾಡಲಿಲ್ಲ. ಹಾಗೆ 1947 ಇಂದಲೇ ರಾಂಗ್ ಆದದ್ದು. ಫಸ್ಟ್ ಪ್ರೈಮ್ ಮಿನಿಸ್ಟರ್ ನಾವು ಚೂಸ್ ಮಾಡೋಂಗುಂಟು, ಚೂಸ್ ಅಲ್ಲ, ಅದು ಚೂಸ್ ಮಾಡಿ ಎಲೆಕ್ಟ್ ಮಾಡಿದ್ದಲ್ಲ, ಅಫ್ಕೋರ್ಸ್ ಚೂಸನ್ ಬೈ ಗಾಂಧಿ. ಆಗಲೇ ತಪ್ಪಾಗಿದೆ. ಇನ್ನು ಎಷ್ಟು ಸರಿ ಆಗಿದ್ರು ಗುಬ್ಬಿ ಎಷ್ಟು ಸರಿ ಮಾಡಿದ್ರು ಒಂದೇ. ಸರ್, ಇದೇ ಮುಂದುವರಿದ್ರೆ ಭಾರತಕ್ಕೆ ಎಂತಹ ಪರಿಸ್ಥಿತಿ ಬರಬಹುದು? ಹೊರೆಯುವುದಿಲ್ಲ. ಇದು ಟರ್ನಿಂಗ್ ಪಾಯಿಂಟ್, ಒಂದು ಬಾಯ್ಲಿಂಗ್ ಪಾಯಿಂಟ್ ತನಕ ಬಂದಿದೆ. ಇನ್ನು ಚೇಂಜ್ ಆಗುತ್ತೆ, ಖಂಡಿತ 100% ಚೇಂಜ್ ಆಗ್ತದೆ. ಇನ್ನೊಬ್ಬರಲ್ಲಿ ರೆಡಿ ಇದ್ದಾರೆ ಬ್ಯಾಟಿಂಗಿಗೆ, ಅವ್ರು ಬರಲಿ, ಸರಿ ಆಗ್ತದಲ್ಲ. ಪ್ರತಿಕ್ರಿಯೆ ಅಂದ್ರೆ ನಾವೀಗ ಇಷ್ಟರ ತನಕ ನಾವು ಕೂಡ ಮೌನದಲ್ಲಿ ಅವರಿಗೆ ಉತ್ತರಿಸ್ತೇವೆ. ಇನ್ನು ಕೂಡ ಅವರೇ ಯಾವ ರೀತಿಯಲ್ಲಿ ನಮ್ಗೆ ನಮ್ಮವರನ್ನ ಹೇಗೆ ಕೊಂದ್ರ ಅದೇ ರೀತಿ ನಾವು ಕೂಡ ಶಸ್ತ್ರಾಸ್ತ್ರಗಳ ಮೂಲಕವೇ ಅವರನ್ನು ಕೂಡ ನಾವು ಕೂಡ ಅವರಿಗೆ ಎದುರಿಸ್ಬೇಕಂತ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಶಸ್ತ್ರಾಸ್ತ್ರ ಎಲ್ಲ ಬೇಡ, ನಾವು ಶಾಂತಿಯುತವಾಗಿ ಇರಬೇಕು, ಹಾಗೆ ಹೀಗೆ ಅಂತ. ಇದನ್ನೆಲ್ಲ ನೋಡುವಾಗ ಏನಂತ ಅನಿಸ್ತದೆ ಇಂತಹ ಮಾತುಗಳು ಕೇಳುವಾಗ? ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂತಹ ಮಾತುಗಳು ಅವರಿಗೆ ಹಿಡಿಸ್ತದ? ಇಲ್ಲ, ನಾವು ಇಷ್ಟರ ತನಕ ಮಾಡಿದ್ದು ಕೂಡ ಅಷ್ಟೇ. ಬಟ್ ಇನ್ನು ಮುಂದೆ ಕೂಡ ನಾವು ಅದೇ ರೀತಿ ಮಾಡಿದ್ದು ಕೂಡ ಅವರಿಗೆ ಯಾವುದೇ ರೀತಿಯ ನಮ್ಮ ಮೇಲೆ ಭಯ ಉಂಟಾಗುತ್ತಿಲ್ಲ. ಹಾಗಾಗಿ ನಾವು ಕೂಡ ಶಸ್ತ್ರಾಸ್ತ್ರಗಳ ಮೂಲಕವಾಗಿ ಅವರಿಗೆ ಉತ್ತರ ಕೊಟ್ಟರೆ ಅವರು ಇನ್ನು ಕೂಡ ಒಂದು ಏನಾದ್ರೂ ನಮ್ಗೆ ಭಯ ಪಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಮತ್ತೆ ನಮ್ಮಲ್ಲಿ ಕೂಡ ಒಗ್ಗಟ್ಟು ಬೇಕು. ಯಾಕಂತ ಹೇಳಿದ್ರೆ ಮೊನ್ನೆ ಅವರು ಬಂದ್ರು ಕೂಡ ಅವರಿಗೆ ಆಶ್ರಯ ಕೊಟ್ಟದ್ದು ನಮ್ಮವರೇ. ನಮ್ಮ ಇಲ್ಲಿ ಯಾರು ಇಲ್ಲಿನ ಮಣ್ಣಿನ ಊಟ ಯಾರು ತಿಂತಾರೆ ಅವರೇ ಆಶ್ರಯ ಕೊಟ್ಟದ್ದು. ನಮ್ಮವರಿಗೂ ಕೂಡ ಒಂದು ದೇಶಾಭಿಮಾನ ಬೇಕು. ನಮ್ಮವರು ಕೂಡ ಅಂತವರನ್ನು ಒಂದು ದೂರ ಇಡ್ಬೇಕಂತ. ಸರ್, ಏನಂತ ಹೇಳಿದ್ರೆ ಈ ಭಾರತದಲ್ಲಿ ಹುಟ್ಟಿ ಭಾರತದ ಅನ್ನದಿಂದು ಪಾಕಿಸ್ತಾನ ಘೋಷಣೆ ಕೂಗ್ತಾ ಇದ್ದಾರೆ, ಅಂತವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೇನೆ? ಖಂಡಿತವಾಗಿಯೂ ಅಂತವರನ್ನು ಮೊದಲು ದೇಶದಿಂದ ಹೊರಗಾಕ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿ ಭಾರತ ದೇಶ ನಾವು ಯಾವತ್ತೂ ಕೂಡ ಒಂದು ಸೌಹಾರ್ದತೆ ಅಂತ ಹೇಳ್ತೇವೆ. ಎಲ್ಲ ಧರ್ಮದವರನ್ನು ಕೂಡ ಒಂದೇ ರೀತಿಯಾಗಿ ಕಾಣಬೇಕು. ಆದ್ರೆ ನಮ್ಮ ಒಳಗೆ ನಾವು ಎಲ್ಲ ಧರ್ಮದವರನ್ನು ಒಂದೇ ರೀತಿಯಾಗಿ ಕಾಣುವಾಗ ನಮ್ಮ ಕೆಲವೊಂದು ಧರ್ಮದವರು ಬೇರೆ ಧರ್ಮದವರು ಅವರ ದೇಶವೇ ಇದೆ ಅಂತ ಹೇಳಿ ಆ ದೇಶಕ್ಕೆ ನಾವು ಪ್ರೋತ್ಸಾಹ ಕೊಡಬಾರ್ದು. ನಮ್ಮ ದೇಶವನ್ನು ನಾವು ಮೊದಲು ನೋಡ್ಬೇಕು. ಇವರಿಗೆ ಅಂತ ಹೇಳುವಂತ ಇಲ್ಲ ನಾವು, ಯಾಕೆಂದ್ರೆ ಅವರಿಗೆ ಇಲ್ಲಿಗಿಂತ ಅಲ್ಲಿಯೇ ಜಾಸ್ತಿ ಆಗಿದೆ. ಮೊನ್ನೆ ಸಹ ಹಾಗೆ ಹೌದು, ಒಂದು ಬೆಳಗಾವಿಯಲ್ಲಿ ರೋಡಲ್ಲಿ ಪಾಕಿಸ್ತಾನ ಧ್ವಜವನ್ನು ನೆಲಗೆ ಹಾಕಿ ಅದರ ಮೇಲೆ ನಡೀತಿದ್ವಿ. ಆಗ ಅವರು ಅದನ್ನು ಖಂಡಿಸಿ, ಅದನ್ನು ವಿರೋಧಿಸಿ, ಅದನ್ನು ತಗೊಂಡು ಹೋಗ್ತಾರೆ. ಅಂತವರನ್ನೆಲ್ಲ ಅಲ್ಲಿಯೇ ಕಳಿಸ್ಬೇಕು. ಅವರಿಗೆ ಇಲ್ಲಿರುವ ಯಾವ ಸವಲತ್ತುಗಳನ್ನು ಕೊಡ್ಬೇಕು. ನಾವು ಗಾಂಧೀಜಿಯ ಇದನ್ನು ಪಾಲಿಸುವುದಕ್ಕಿಂತ ನಾವು ನಮ್ಮ ನೇತಾಜಿ ಅವರ ತತ್ವಗಳನ್ನು ಪಾಲಿಸಿದ್ರೆ ಇದು ಯಾವತ್ತೂ ಕಡಿಮೆ ಆಗ್ತಿತ್ತು.